ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಸಬ್ಬ ದಿನಕ್ಕಾಗಿ ಈ ಸಬ್ಬ ದಿನದಲ್ಲಿ ನಾವೆಲ್ಲರೂ ಕೂಡ್ತಾ ಇದ್ದೀವಿ ಅಲ್ವಾ ದೇವರ ಮಕ್ಕಳೇ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿರಿ, ವಾಕ್ಯದ ಕಡೆಗೆ ಹೋಗುವುದಕ್ಕಿಂತ ಮುಂಚೆ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸುತ್ತಾ ವಾಕ್ಯದ ಕಡೆಗೆ ಹೋಗೋಣ. ಬನ್ನಿ. ಹಲ್ಲೆಲೂಯಾ. ಕಣ್ಗಳನ್ನು ಮುಚ್ಚಿ ನಮ್ಮ ಮನಸ್ಸು ಪರ್ವತದ ಕಡೆಯಲ್ಲಿ ಎತ್ತಲ್ಪಡಲಿ. ಕರ್ತನ ನಾಮ ಮಹಿಮೆ ಪಡತಕ್ಕ ನಮ್ಮನ್ನು ದೇವರು ಪರಿಶುದ್ಧಾತ್ಮನ ಉಪಯೋಗಿಸಲಿ. ಹಲ್ಲೆಲೂಯಾ. ಬನ್ನಿ ಬನ್ನಿ ಹೋಗೋಣ, ಬನ್ನಿ ಆಡೋಣ. ದೇವನೇ ಸ್ತೋತ್ರ, ಸ್ವಾಮಿ ಯೇಸುವೇ ಸ್ತೋತ್ರ ಸ್ತೋತ್ರ. ನಿನ್ನ ಸಾನ್ನಿಧ್ಯ ಎಳೆದು ಬರಲಿ ದೇವನೇ. ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡ್ತಾ ಇದ್ದೀನಪ್ಪ. ಈ ಸೇವೆಯನ್ನು ಆಶೀರ್ವದಿಸು. ಈ ಸೇವೆಯನ್ನು, ಈ ವಾಕ್ಯವನ್ನು ಕೇಳುವವರನ್ನು ಆಶೀರ್ವದಿಸು. ನಿನ್ನ ಸಾನ್ನಿಧ್ಯ ಎಳೆದು ಬರಲಿ ದೇವನೇ. ಸ್ತೋತ್ರ 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 ಸ್ತೋತ್ರ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಸ್ತುತಿಸುವೆನು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಧ್ಯಾನಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನ ಬಾಳ ಬಲವು ನೀನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಬಾಳ ಶಕ್ತಿಯು ನೀನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಹೌದು ದೇವನೇ, ಸದಾ ನಮ್ಮ ಉಸಿರಿನವರೆಗೂ ದೇವನೇ ನಿನ್ನ ನಾಮ ಮಹಿಮೆ ಪಡಿಸಲು, ಆರಾಧಿಸಲು ನಮ್ಮನ್ನು ನೀನು ಆಶೀರ್ವದಿಸಿದೀಯ, ಬಲಪಡಿಸಿದೀಯ, ಆರೋಗ್ಯ ಆಯುಸ್ಸು ಬಲ ಕೊಟ್ಟಿದೀಯ ದೇವನೇ. ನಮ್ಮ ಪ್ರಾರ್ಥನೆ, ನಮ್ಮ ಸೇವೆ ಎಲ್ಲವೂ ನಿನಗೆ ಆರಾಧನೆಯಾಗಿ ಸಮರ್ಪಿಸ್ತಾ ಇದ್ದೀವಪ್ಪ. ಎಲ್ಲ ನಿನ್ನ ನಾಮಕ್ಕೋಸ್ಕರ ಕರ್ತಾವೆ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್. ಬನ್ನಿರಿ, ಎಲ್ಲರೂ ವಾಕ್ಯದ ಕಡೆಗೆ ಹೋಗೋಣ. ಈ ದಿನದ ವಾಕ್ಯ ಏನೆಂದರೆ, ದೇವರ ಸ್ವಭಾವದಲ್ಲಿ ಯಾವ ರೀತಿ ನಾವು ಅರ್ಥ ಮಾಡಿಕೊಂಡು ನಡೆಯಬೇಕೆನ್ನುವುದೇ ಈ ವಾಕ್ಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ ಓದಿಕೊಳ್ಳೋಣ. ಇದರಲ್ಲಿ ಏನಂದರೆ, ಲೂಕ 14:1-5 ಏನು ಹೇಳ್ತಾ ಇದ್ದಾರೆ ನೋಡೋಣ. ಲೂಕ ಅಧ್ಯಾಯದಲ್ಲಿ 1-35 ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ 1-5, ಲೂಕ 14 ಬರೆದಿಟ್ಕೊಳ್ಳಿ. ಲೂಕ 14:1-5 ದೇವ್ರು ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಯೇಸು ಸ್ವಾಮಿ ಅಲ್ಲಿ ಪರಿಸಾಯರು ಇರ್ತಾರಲ್ಲ, ಆ ಪರಿಸಾಯರ ಮನೆಯಲ್ಲಿ ಊಟಕ್ಕೆ ಹೋದಾಗ ಯೇಸು ಸ್ವಾಮಿ ಪರಿಸಾಯರನ್ನು ನೋಡಿ ಒಂದು ಮಾತನ್ನು ಕೇಳ್ತಾರೆ. ಅದೇನಂತ ಹೇಳಿದ್ರೆ, ಸಬ್ಬತ್ ದಿನದಲ್ಲಿ ಸ್ವಸ್ಥತೆ ಮಾಡುವುದು ಸರಿಯೋ ಸರಿಯಲ್ಲವೋ? ಓದಿಕೊಳ್ಳೋಣ ಬನ್ನಿ. ಆತನು ಸಬ್ಬತ್ ದಿನದಲ್ಲಿ ಪರಿಸಾಯರ ಮುಖ್ಯಸ್ಥರಲ್ಲಿ ಒಬ್ಬನ ಮನೆಗೆ ಊಟಕ್ಕೆ ಹೋದಾಗ ಅವರು ಆತನನ್ನು ಹೊಂಚಿ ನೋಡುತ್ತಿದ್ದರು. ಯಾರು? ಪರಿಸಾಯರು. ಆಗ ಯೇಸು ತನ್ನೆದುರಿಗೆ ಜಲೋದಾರವುಳ್ಳ ಒಬ್ಬ ಮನುಷ್ಯನಿರುವುದನ್ನು ನೋಡಿ, ಅಲ್ಲೊಬ್ಬ ಮನುಷ್ಯನಿದ್ದಾನೆ, ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ. ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಸರಿಯಲ್ಲವೋ ಎಂದು ಧರ್ಮೋಪದೇಶಕರನ್ನು ಪರಿಸಾಯರನ್ನು ಕೇಳಿದನು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅವರು ಸುಮ್ಮನೆ ಇದ್ರು. ಅರ್ಥ ಆಯ್ತಾ? ಏನು ಅವರಿಗೆ ಯೇಸು ಸ್ವಾಮಿಗೆ ಆನ್ಸರ್ ಮಾಡೋದಕ್ಕೆ, ಉತ್ತರ ಕೊಡೋದಕ್ಕೆ ಆಗಲಿಲ್ಲ. ಇರಲು ಆತನು ಅವನ ಕೈ ಹಿಡಿದು ಅವನಿಗೆ ವಾಸಿ ಮಾಡಿ ಕಳುಹಿಸಿ, ನಿಮ್ಮಲ್ಲಿ ಯಾವನೊಬ್ಬನ ಮಗನಾಗಲಿ ಎತ್ತಾಗಲಿ ಬಾವಿಯಲ್ಲಿ ಬಿದ್ದರೆ ಅವನು ತಡಮಾಡದೆ ಸಬ್ಬತ್ತಿನಲ್ಲಾದರೂ ಮೇಲಕ್ಕೆ ತೆಗೆಯುವುದಿಲ್ಲವೇ ಎಂದು ಅವರನ್ನು ಕೇಳಿದನು. ನೋಡಿ, ಇಲ್ಲಿ ಹೇಳ್ತಾ ಇರೋದೇನು, ಜಲೋದಾರ ಉಳ್ಳ ಅಂತ ಹೇಳಿದ್ರೆ ಕೈ ಸ್ವಸ್ಥತೆ ಇಲ್ಲದೆ ಇರುವ ಒಂದು ಮನುಷ್ಯ. ಅರ್ಥ ಆಯ್ತಾ? ಅಲ್ಲಿ ಆತನ ಕೇಳ್ತಾ ಇರೋದು, ನಿಮ್ಮನ್ನು ನಾನು ಕೇಳ್ತಾ ಇದ್ದೀನಿ, ಸಬ್ಬತ್ತಿನ ಸ್ವಸ್ಥತೆ ಮಾಡುವುದು ಸರಿಯೋ ಸರಿಯಲ್ಲವೋ?
ಹಾಗಾದರೆ ಸಬ್ಬತ್ ದಿನದ ಸರಿಯಲ್ಲ ಅಂತ ಹೇಳಿದ್ರೆ, ಸಬ್ಬತ್ ದಿನದಲ್ಲಿ ಏನಾದರೂ ನಿಮ್ಮ ವಸ್ತುಗಳು ಕಳೆದೋದ್ರೆ, ಒಂದು ಬಾವಿಯಲ್ಲಿ ಬಿದ್ದರೆ ಯಾರಾದರೂ ತೆಗೆದುಕೊಂಡ್ರೆ ನೀವು ಕೇಳ್ದಿರಾ ಇರ್ತೀರಾ? ಬಾವಿಯಲ್ಲಿ ಬಿದ್ದಿದ್ದನ್ನು ತೆಗೆದುಕೊಳ್ಳದೆ ಇರ್ತೀರಾ ಅಂತ ದೇವರು ಕೇಳ್ತಾ ಇದ್ದಾರೆ. ಅದಕ್ಕೆ ಸಬ್ಬತ್ ದಿನ ಕೈ ಸರಿ ಇಲ್ಲದೆ ಇರುವವನನ್ನು ಸ್ವಸ್ಥತೆ ಮಾಡ್ತಾ ಇದ್ದಾರೆ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಈ ವಾಕ್ಯದಲ್ಲಿ ನಾವೇನು ಕಾಣ್ತಾ ಇದ್ದೀವಿ? ನಂಬಿಕೆ. ಯೇಸು ಸ್ವಾಮಿ ಯಾವ ರೀತಿ ಆತನ ಅದ್ಭುತಗಳನ್ನು ಮಾಡ್ತಾ ಇದ್ದಾನೋ ಅಂತ ನಾವು ನೋಡಬೇಕು. ಆಗ ನಂಬಿಕೆಯಿಂದ ಈ ವಾಕ್ಯಗಳನ್ನು ನಾವು ರಿಸೀವ್ ಮಾಡಿಕೊಂಡು ನೋಡೋದಾದರೆ ನಮಗೂ ಇಲ್ಲದೆ ಇರುವ ಅಸ್ವಸ್ಥತೆ ಇರ್ಬೋದು, ಇಲ್ಲ ಅಂತ ಹೇಳೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ನಮ್ಮಲ್ಲಿ ಬಲಹೀನತೆ ಇರುವುದರಿಂದ ಈ ವಾಕ್ಯಗಳನ್ನು ನಾವು ನಂಬಿಕೆಯಿಂದ ಪಡ್ಕೊಳ್ಳುವಾಗ ನಾವು ಸ್ವಸ್ಥತೆ ಹೊಂದಿಕೊಳ್ಳುತ್ತೇವೆ. ನಾನು ನೀವು ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದೇವೆ ಅಂತ ದೇವರ ನಾಮ ಮಹಿಮೆ ಪಡಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ನೋಡಿ, ಇಲ್ಲಿನೂ ಸಹ ಓದಿಕೊಳ್ಳೋಣ 6-11. ಸೇಮ್ ಲೂಕ ಅಧ್ಯಾಯದಲ್ಲೇ 6-11 ಓದಿಕೊಳ್ಳೋಣ. ಅದೇನೆಂದರೆ, ಇಲ್ಲಿ ಏನು ಹೇಳ್ತಾ ಇದ್ದಾರಂದರೆ, ನೋಡಿ, ನಾವೆಲ್ಲಾದರೂ ಊಟಕ್ಕೆ ಹೋದರೆ ಕುಳಿತುಕೊಳ್ಳುವುದು ಕರೆಕ್ಟಾಗಿರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಓದಿಕೊಂಡ್ರೆ ನಿಮಗೆ ಗೊತ್ತಾಗುತ್ತದೆ. ಬನ್ನಿ ಓದಿಕೊಳ್ಳೋಣ. ಊಟಕ್ಕೆ ಕರೆಸಿಕೊಂಡವರು ಪಂಕ್ತಿಯ ಮೊದಲನೆಯ ಸ್ಥಾನವನ್ನು ಆರಿಸಿಕೊಳ್ಳುವುದನ್ನು ನೋಡಿ ಯೇಸು ಒಂದು ಸಾಮ್ಯವನ್ನು ಹೇಳಿದನು. ಏನೆಂದರೆ, ಯಾವನಾದರೂ ನಿನ್ನನ್ನು ಮದುವೆ ಊಟಕ್ಕೆ ಕರೆದರೆ ಪಂಕ್ತಿಯೊಳಗೆ ಮೊದಲನೆಯ ಸ್ಥಾನದಲ್ಲಿ ಕೂತುಕೊಳ್ಳಬೇಡ. ಒಂದು ವೇಳೆ ನಿನಗಿಂತ ಮಾನವುಳ್ಳವನನ್ನು ಅವನು ಕರೆದಿರಬಹುದು ಮತ್ತು ನಿನ್ನನ್ನು ಅವನನ್ನು ಕರೆದವನು ಬಂದು ಇವನಿಗೆ ಸ್ಥಳ ಬಿಡು ಎಂದು ನಿನಗೆ ಹೇಳುವಾಗ ನೀನು ನಾಚಿಕೊಂಡು ಕಡೆಯ ಸ್ಥಾನಕ್ಕೆ ಕೂತುಕೊಳ್ಳುವುದಕ್ಕೆ ಹೋಗುವೆ. ನಾವು ಎಲ್ಲಿ ಹೋದರೂ ದೇವರು ನೋಡಿ ಇದನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ನಾವು ಎಲ್ಲೇ ಹೋದರೂ ನೋಡಿ, ಸ್ತ್ರೀಗಳಾಗಲಿ, ಗಂಡಸರಾಗಲಿ, ವೃದ್ಧರಾಗಲಿ, ಚಿಕ್ಕ ಮಕ್ಕಳಾಗಲಿ, ಟೀನೇಜ್ ಆಗಲಿ, ಯೌವನಸ್ಥರಾಗಲಿ, ನಾವು ಎಲ್ಲೇ ಒಂದು ಔತಣ ಕೂಟಕ್ಕೆ ಹೋದ್ರೂ ನಾವು ಓಡೋಡಿ ಕುಳಿತುಕೊಳ್ತೀವಿ ಈ ಲೋಕದಲ್ಲಿ, ಅಲ್ವಾ? ಅಯ್ಯೋ, ನಮಗೆ ಒಳ್ಳೆಯದು, ನಮಗೆ ಫಸ್ಟ್ ಬೇಕು, ಸೆಕೆಂಡ್ ಬೇಕು, ಆ ರೀತಿ ಕುಳಿತುಕೊಳ್ತೀವಿ. ಯಾಕಂದರೆ ನಾವು ಹೋಗುವಂಥ ಔತಣ ಕೂಟಕ್ಕೆ ಅವ್ರು ಮೊದಲೇ ಇನ್ವೈಟ್ ಮಾಡಿರ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಾವು ಆ ಸ್ಥಾನದಲ್ಲಿ ನಾವು ಕುಳಿತುಕೊಳ್ಳುವಾಗ ಅವ್ರು ಏನು ಮಾಡ್ತಾರೆ, ಇಲ್ಲಿ ರಿಸರ್ವೇಷನ್ ಆಗಿದೆ, ದಯವಿಟ್ಟು ಎದ್ದು ಆ ಕಡೆ ಹೋಗ್ತೀರಾ ಅಂತ ಕಳಿಸೋದಕ್ಕಿಂತ ಮುಂಚೆ ನೀವು ಮೊದಲೇ ಹಿಂದೆ ಕೂತ್ಕೊಂಡ್ಬಿಡ್ರಿ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಸರಿ ತಾನೇ? ಅದು ನಾವು ಹಿಂದೆ ಕೂತ್ಕೊಳ್ಳೋದು ಒಳ್ಳೆಯದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೋಡಿ, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಹಿಂದೆ ಇರುವವನು ಮುಂದೆ ಬರ್ತಾನೆ, ಮುಂದೆ ಇರುವವನು ಹಿಂದೆ ಹೋಗ್ತಾನೆ. ಅದಕ್ಕೇ ನಾವು ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಿ ಆಲಯಕ್ಕೆ ಹೋಗಬೇಕು. ಎಲ್ಲೇ ಹೋದರೂ ನಾವು ಎಚ್ಚರಿಕೆಯಿಂದ ಬುದ್ಧಿಶಾಲಿಗಳಾಗಿ ನಡ್ಕೊಂಡು ವಾಕ್ಯದ ಪ್ರಕಾರವಾಗಿ ನಾವು ಹೋಗಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ ಓದಿಕೊಳ್ಳೋಣ. ಮತ್ತೆ ಇಲ್ಲಿ 12, 13, 14 ಲೂಕ 14ರಲ್ಲಿ 12, 13, 14ರಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದು, ಊಟಕ್ಕೆ ಕರೆಯುವಾಗ ಕೆಲವರು ಊಟಕ್ಕೆ ನಾವು ಇನ್ವೈಟ್ ಮಾಡಿರ್ತೀವಿ, ಕರೆದಿರ್ತೀವಿ, ಬನ್ನಿ ಈ ದಿನ ನಮ್ಮ ಮನೆಯಲ್ಲಿ ಔತಣ ಕೂಟ ಇದೆ, ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕರೆದಿರ್ತೀವಿ. ಅವರು ಎಲ್ಲರೂ ಯಾರೂ ಬರೋದೇ ಇಲ್ಲ ದೇವರ ಮಕ್ಕಳೇ. ಅದೇ ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇರೋದು 12, 13, 14ರಲ್ಲಿ ನೀನು ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ, ನೀವು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರಾಗಲಿ, ನಿನ್ನ ಅಣ್ಣ ತಮ್ಮಂದಿರಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದರಾಗಲಿ ಕರೆಯಬೇಡ. ಅರ್ಥ ಆಯ್ತಾ? ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದರು. ನೋಡಿ, ಇವಾಗ ನಮ್ಮ ಮದುವೆ ಕೂಟಕ್ಕೆ ನಾವು ಹೋಗ್ತೀವಿ, ಅಲ್ಲಿ ಹೋಗುವಾಗ ಮದುವೆಗೆ ಪತ್ರಿಕೆ ನಮಗೆ ಕೊಟ್ಟಿರ್ತಾರೆ, ಬನ್ನಿ ನನ್ನ ಮಗಳ ಮದುವೆ, ನನ್ನ ಮಗನ ಮದುವೆ ಅಂತ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೋಡಿ, ಕೆಲವರು ಎದುರು ನೋಡ್ತಾರೆ ನಾವು ಏನು ಕೊಡ್ತಾ ಇದ್ದೀವಿ ಅಂತ. ಆದರೆ ನಾವು ಯಾವ ರೀತಿ ಆಗಿರಬೇಕು? ನಮ್ಮ ಮದುವೆ, ನಮ್ಮ ಮಕ್ಕಳ ಮದುವೆ ಪರಲೋಕ ರಾಜ್ಯ ಸಂತೋಷ ಪಡತಕ್ಕ ಹಾಗೆ ನಾವು ಒಪ್ಪಿಸಿಕೊಟ್ಟು ಪರಿಶುದ್ಧಾತ್ಮ ನಡೆಸಿಕೊಡುವ ಮದುವೆ ಆಗಿರಬೇಕು. ಸಮರ್ಪಿಸಿ ದೇವರನ್ನೇ ನೋಡುವವರಾದರೆ ಆ ಮದುವೆ ಪರಲೋಕದ ಮದುವೆಯಾಗಿ ಮಾರ್ಪಡುತ್ತದೆ, ಆಶೀರ್ವದಿಸಲ್ಪಡುತ್ತದೆ. ಕೆಲವರು ಹಾಗಲ್ಲ, ನಾವೇನು ಕೊಡ್ತೀವೋ ಅವ್ರೇನು ಕೊಡ್ತಾರೋ ನಮಗೆ ಅದೇ ರೀತಿ ಅದಕ್ಕೆ ಅಡ್ರೆಸ್ ನಾವು ಕೊಡಬೇಕು ಅಂತ ವೆಯ್ಟ್ ಮಾಡುವವರಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಅಂಥ ಮದುವೆ ಕೂಟಗಳಿಗೆ ನೀವು ಹೋದರೆ ಏನಾಗುತ್ತದೆ? ಅವರು ನಿನಗೆ ಮುಗಿಗೆ ಮಾಡುವುದಕ್ಕೆ ಏನು ಇಲ್ಲದವರಾಗಿದ್ದರು, ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ
ನಿನಗೆ ಮುಯಿಗೆ ಮುಯಿಯಾಗುವುದರಿಂದ ನೀನು ಧನ್ಯನಾಗುವಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅವ್ರು ಏನು ಕೊಡ್ತಾರೋ ಅದನ್ನು ನೋಡ್ಬಿಟ್ಟು ಬರೆದಿಟ್ಕೊಂಡು ನೋಡಿ, ನೀವೇ ಯೋಚನೆ ಮಾಡಿ ನೋಡಿ. ಈ ಲೋಕದಲ್ಲಿ ನಾವು ಮಾಡೋದುಂಟಲ್ವಾ, ಬರೆದಿಟ್ಕೊಂಡು ಅಯ್ಯೋ ಅವ್ರು 100 ರೂಪಾಯಿ ಗಿಫ್ಟ್ ಕೊಟ್ಟಿದ್ದಾರೆ, ನಾವೊಂದು 200 ರೂಪಾಯಿ ಗಿಫ್ಟ್ ಕೊಡೋಣ ಅಂತ ಯೋಚನೆ ಮಾಡುವುದುಂಟು. ಅದು ಸರಿಯೋ ತಪ್ಪು? ನಮಗದು ಬೇಕಾಗಿಲ್ಲ ದೇವರ ಮಕ್ಕಳೇ. ಯೇಸು ಸ್ವಾಮಿ ಹೇಳ್ಕೊಡ್ತಾ ಇರೋದು ನಮಗೆ ಜ್ಞಾನದಿಂದ ನಡ್ಕೊಳ್ಳಿ ಅಂತ. ಅರ್ಥ ಆಯ್ತಾ? ನಾವು ಗಿಫ್ಟ್ ನೋಡುವುದಕ್ಕಲ್ಲ ನಮ್ಮ ಮಕ್ಕಳ ಮದುವೆ ಮಾಡೋದು. ಅರ್ಥ ಆಯ್ತಾ? ನಮ್ಮ ಮದುವೆ ಯಾವ ರೀತಿ ಆಗಿದೆಯೋ ದೇವರಿಗೆ ಗೊತ್ತು, ಅದು ಶುದ್ಧೀಕರಿಸಿದ್ದಾರೆ. ಅರ್ಥ ಆಯ್ತಾ? ಹಾಗಾದರೆ ನಾವು ಮದುವೆ ಮಾಡಬೇಕಾದ್ರೆ ನಮ್ಮ ಮಕ್ಕಳಿಗೆ ಪರಲೋಕವನ್ನು ನೋಡಬೇಕು. ದೇವರೇ ನೀನು ನಡೆಸ್ಕೊಡು, ನಿನ್ನ ಆಶೀರ್ವಾದನೇ ನಮಗೆ ಮುಖ್ಯ, ನಮ್ಮ ಮಕ್ಕಳಿಗೆ ನಿನ್ನ ಆಶೀರ್ವಾದ ಮುಖ್ಯ ದೇವರೇ ಅಂತ ಹೇಳಿ ಕರ್ತನ ವಾಕ್ಯದ ಪ್ರಕಾರವಾಗಿ ಭಯಭಕ್ತಿಯಿಂದ ನಮ್ಮ ಮಕ್ಕಳ ಮದುವೆಯನ್ನು ಮಾಡಿದರೆ ಇದಕ್ಕಿಂತ ಹೆಚ್ಚಾಗಿ ತ್ರಿಬ್ಬಲ್ ಆಶೀರ್ವಾದ ನಮಗೆ ಕೊಡಲು ಶಕ್ತನಾಗಿದ್ದಾನೆ ನಮ್ಮ ಯೇಸು ಸ್ವಾಮಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ರೀತಿ ಅದೇ ವಾಕ್ಯದಲ್ಲಿ ಓದಿಕೊಳ್ಳೋಣ 15ರಿಂದ 24ರವರೆಗೆ. ನೋಡಿ, ಊಟಕ್ಕೆ ಬಾರದೇ ಇರುವವರು, ಒಂದು ವೇಳೆ ನೀವು ಕರೆದಿರುವ ಮನುಷ್ಯರು ಊಟಕ್ಕೆ ಬರದೇ ಇರ್ತಾರೆ, ಅವರಿಗೋಸ್ಕರ ನೀವು ಏನೇನೋ ಅಡುಗೆ ಮಾಡಿಬಿಟ್ಟಿರ್ತೀರ. ಅರ್ಥ ಆಯ್ತಾ? ಅಂಥವರನ್ನು ಕರೆಯುವುದಕ್ಕಿಂತ ನೀವು ಯಾವ ರೀತಿ ಕರಿಬೇಕು, ಯಾರನ್ನು ನೀವು ಕರಿಬೇಕು ಅಂತ ಇಲ್ಲಿ ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದಾರೆ. 15ರಿಂದ 24ರವರೆಗೂ ಇಲ್ಲಿ ಮಾತನಾಡುವುದು, ನೀವು ಊಣರನ್ನು ಯಾವ ರೀತಿ ನೋಡಿ. ಮೊದಲನೆಯವನ ಆಳನ್ನು ನೋಡಿ, ಹೊಲವನ್ನು ಕ್ರಯಕ್ಕೆ ಎತ್ತುಗಳನ್ನು ತಗೊಂಡಿದ್ದೇನೆ, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದ್ದರಿಂದ ನಾನು ಬರೋದಕ್ಕೆ. ಒಬ್ಬೊಬ್ಬರು ಒಂದೊಂದು ಸಾಕ್ಷಿ ಹೇಳ್ತಾ ಇದ್ದಾರೆ. ಅಯ್ಯೋ ಈ ದಿನ ನಾನು ಹೊರಗಡೆ ಹೋಗಬೇಕು, ಈ ದಿನ ನಾನು ಮದುವೆಗೆ ಹೋಗಬೇಕು, ಈ ರೀತಿಯಾಗಿ ಮದುವೆ ಔತಣಕ್ಕೆ ನಾನು ಬರೋಕ್ಕಾಗೋದಿಲ್ಲ, ನಿನ್ನ ಮನೆ ಔತಣಕ್ಕೆ ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳುವಾಗ ಆ ಯಜಮಾನನು ಏನು ಹೇಳ್ತಾ ಇದ್ದಾರೆ ಅಂದರೆ, ಹೋಗು, ನನ್ನ ಮನೆಯ ಆಹಾರ ನಷ್ಟವಾಗಬಾರ್ದು, ವೇಸ್ಟ್ ಆಗಬಾರ್ದು, ನೀನು ಹೋಗಿ ಮನೆಗೆ ಹೋಗಿ ಕರ್ಕೊಂಡು ಬಾ, ಸಿಕ್ಕಿದ್ದವ್ರನ್ನೆಲ್ಲ ಕರ್ಕೊಂಬಾ. ಅರ್ಥ ಆಯ್ತಾ? ಅಲ್ಲಿ ಮನೆ ತುಂಬಲಿ ಊಟ ಕೇಳಿಸಿಕೊಂಡವರಲ್ಲಿ ಒಬ್ಬನಾದರೂ ಎಂಥರು ಕಾಲಿಲ್ಲದೆ ಇರೋರು, ಬಡವರು, ಪ್ರತಿಯೊಬ್ಬರು ನೀನು ಕರ್ಕೊಂಡು ಬಾ, ನಾನು ಮಾಡಿಸಿದ ಅಡಿಗೆ ಸವಿಯನ್ನು ನೋಡಲಿ ಅವರು ಅಂತ ಹೇಳಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಔತಣವನ್ನು ಮಾಡಿಸುವ ಯಜಮಾನನಾಗಿದ್ದಾನೆ. ನೋಡಿ ದೇವರ ಮಕ್ಕಳೇ, ಯೇಸು ಸ್ವಾಮಿ ಹೇಳೋದೇನು ಗೊತ್ತಾ? ನೀವು ಮಾಡುವುದು ಏನೇ ಆದರೂ, ಹಣ ಕೊಡುವುದಾ, ಬಟ್ಟೆ ಕೊಡುವುದಾ, ಆಹಾರ ಕೊಡುವುದಾ, ಆಲಯಕ್ಕೆ ಕರ್ಕೊಂಡು ಹೋಗೋದಾ, ನೋಡಿ ಅವರನ್ನು ಬಡಬಗ್ಗರು ನಿಮ್ಮ ಮನೆಗಳ ಹತ್ರನೇ ಇರ್ತಾರೆ, ನಿಮ್ಮ ಏರಿಯಾನಲ್ಲೇ ಇರ್ತಾರೆ, ನಿಮ್ಮ ಸಭೆಗಳಲ್ಲಿರ್ತಾರೆ, ನಿಮ್ಮ ಕುಟುಂಬಗಳಲ್ಲಿರ್ತಾರೆ. ಅಂಥವರಿಗೆ ನೀವು ಸಹಾಯ ಮಾಡಿ, ಅವರಿಗೆ ಸಹಾಯ ಮಾಡಿ. ಇದ್ದವರಿಗೆ ಸಹಾಯ ಮಾಡಿದರೆ ಏನು ಪ್ರಯೋಜನ? ದೇವರು ಹೇಳ್ತಾ ಇರೋದು, ನಾನು ಇರುವವನಿಗೋಸ್ಕರ, ಪರಿಶುದ್ಧನಿಗೋಸ್ಕರ ನಾನು ಬರಲಿಲ್ಲ ಈ ಲೋಕಕ್ಕೆ, ಪಾಪಿಗಳಿಗೋಸ್ಕರ, ಬಡಬಗರಿಗೋಸ್ಕರ, ತಂದೆ ತಾಯಿ ಇಲ್ಲದೆ ಇರುವವರಿಗೋಸ್ಕರ, ಇಂಥವರಿಗೋಸ್ಕರ ನಾನು ಬಂದಿರೋದು ಈ ಲೋಕಕ್ಕೆ, ರಕ್ಷಣೆ ಕೊಡುವುದಕ್ಕೋಸ್ಕರ ಅಂತಲೇ ಯೇಸು ಸ್ವಾಮಿ ಹೇಳಿರೋದು. ಅದಕ್ಕೆ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಇಲ್ಲಿ ಬಂದಿರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಾವು ಎಷ್ಟೆಲ್ಲ ನೋಡಿ, ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ. ಕ್ರಿಸ್ಮಸ್ ಹಬ್ಬ ಅನ್ನೋದು ಸೆಲೆಬ್ರೇಟ್ ಮಾಡೋದು ಯೇಸು ಸ್ವಾಮಿಗೆ ನಾವು ಕೊಡುವ ವಿಶಿಂಗ್. ನಾವು ಯಾರಾದರೂ ಕೊಡ್ತಾ ಇದ್ದೀವ ದೇವರ ಮಕ್ಕಳೇ? ನಾವು ಯಾರಾದರೂ ಯೇಸು ಸ್ವಾಮಿಗೆ ವಿಶಿಂಗ್ ಕೊಡ್ತಾ ಇದ್ದೀವಲ್ಲ ಸಿಸ್ಟರ್ ಅಂತ ಹೇಳ್ಬೋದು. ಯಾವ ರೀತಿ ನೀನು ಕೊಡಬೇಕು? ಇಲ್ಲದೆ ಇರುವವರಿಗೆ ಕೊಡುವವರಿಗೆ ಕೊಟ್ಟರೆ ನನಗೆ ನೀನು ಕೊಟ್ಟಂತೆ ಆಗುತ್ತದೆ ಅಂತ ಯೇಸು ಸ್ವಾಮಿ ವಾಕ್ಯದಲ್ಲಿ ಹೇಳಿದ್ದಾರೆ. ಅರ್ಥ ಆಯ್ತಾ? ಹಾಗಾದರೆ ಹುಡುಕು, ಇಲ್ಲದೆ ಇರುವವನಿಗೆ ನೀನು ಕೊಟ್ಟರೆ ನೀನು ಯೇಸು ಸ್ವಾಮಿಗೆ ಕೊಡುವುದು, ಅದು ಯೇಸು ಸ್ವಾಮಿಗೆ ವಿಶ್ ಯು ಹ್ಯಾಪಿ ಬರ್ಡೇ ಕ್ರಿಸ್ಮಸ್ ಅಂತ ಹೇಳಿದ ಹಾಗೆ ಆಗುತ್ತದೆ. ನೀನೇ ಅಡುಗೆ ಮಾಡಿ, ನೀನೇ ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ನೀನೇ ತಿನ್ನುವುದಾದರೆ ಅದು ಕ್ರಿಸ್ಮಸ್ ಅನ್ನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಲೋಕ ಕ್ರಿಸ್ಮಸ್ಸನ್ನು ಅನುಭವಿಸಬಹುದು ದೇವರ ಮಕ್ಕಳೇ. ಕ್ರಿಸ್ಮಸ್ ಅನ್ನುವುದು ಇದೇನೆ. ನೀವು ಯಾರಿಗೆ ಸಹಾಯ ಮಾಡಿ ಸಂತೋಷದಿಂದ ಆಲಯಕ್ಕೆ ಹೋಗ್ತೀರೋ, ಅರ್ಥ ಆಯ್ತಾ? ಆಲಯದಲ್ಲೂ ನಿಮ್ಮನ್ನು ಕಾಣುವುದಕ್ಕೆ ದೇವರು ಒಬ್ಬರು ಇಟ್ಟಿರ್ತಾರೆ, ನಮ್ಮ ಹತ್ತಿರನೇ ಇರ್ತಿರ್ತಾರೆ. ನೀವು ಜ್ಞಾನದಿಂದ ದೇವರನ್ನು ಕೇಳಬೇಕು, ದೇವರೇ ಇವತ್ತು ಯಾರಿಗೆ ನಾನು ಸಹಾಯ ಮಾಡಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನೀವು ಒಬ್ಬರಿಗೆ ಕೊಟ್ಟರೆ ಯೇಸು ಸ್ವಾಮಿಗೆ ನೀವು ಕೊಟ್ಟು ವಿಶ್ ಮಾಡ್ದಂಗೆ ಆಗುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದು ನೀವು ಅರ್ಥ ಮಾಡಿಕೊಂಡು ನೀವು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಬೇಕು. ಬರೀ ಬಟ್ಟೆ ಹಾಕ್ಕೊಂಡು ಒಳ್ಳೆ ಆಹಾರ ತಿನ್ಕೊಂಡು
ಹೋಗೋದಲ್ಲ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಹೀಗೆ ಮಾಡಬೇಕು ದೇವರ ಮಕ್ಕಳೇ. ನೋಡಿ, ನಿಮ್ಮ ದೇವರು ನಿಮ್ಮನ್ನು ಎಷ್ಟು ಆಶೀರ್ವದಿಸ್ತಾರೆ. ನೀವೊಬ್ಬರಿಗೆ ಕೊಡುವಾಗ ದೇವರು ವಾಕ್ಯದಲ್ಲಿ ಹೇಳಿದರೆ, ಈಗೋ ನಾನು ಬಾಗಿಲನ್ನು ತಟ್ಟುತ್ತಿದ್ದೇನೆ, ಯಾರು ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆಯುವರೋ ಅವರೊಳಗೆ ನಾನು ಪ್ರವೇಶಿಸಿ ಅವರೊಟ್ಟಿಗೆ ಊಟ ಮಾಡ್ತೀನಿ, ಅವರು ನನ್ನೊಟ್ಟಿಗೆ ಊಟ ಮಾಡ್ತಾರೆ. ಅರ್ಥ ಆಯ್ತಾ? ಯೇಸು ಸ್ವಾಮಿ ಬಾಗಿಲ ಹತ್ರ ಬಂದು ಬಾಗಿಲು ತಟ್ತಾ ಇರ್ತಾರೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ನೀವು ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ಬಾಗಿಲು ತೆರೆಯೋದಿಲ್ಲ. ಹಾಗಾದರೆ ನಿಮ್ಮ ಆತ್ಮದ ಬಾಗಿಲು ತೆರೆದಿಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಯಾರಾದರೂ ಒಬ್ಬರನ್ನಾದರೂ ಕರೆದು ಅವರಿಗೆ ಆಹಾರವನ್ನು ಕೊಟ್ಟು, ಇಲ್ಲ ಹೋಗೋ ಸ್ಥಳದಲ್ಲಿ ದೇವರೇ ಈ ದಿನ ಈ ಸಹೋದರನಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಕೊಡುವುದಾದರೆ ಕರ್ತನು ನಿಮ್ಮ ಮನೆಗೆ ಬರುವುದಕ್ಕೆ ಸಾಧ್ಯ, ನಿಮ್ಮ ಆತ್ಮದಲ್ಲಿ ಬರುವುದಕ್ಕೆ ಸಾಧ್ಯ. ಅದೇ ಕ್ರಿಸ್ಮಸ್ ದೇವರ ಮಕ್ಕಳೇ. ಈ ಕ್ರಿಸ್ಮಸ್ ಹಬ್ಬದಲ್ಲಿ ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ನೀವು ಈ ರೀತಿಯಾಗಿ ನಡ್ಕೊಳ್ಬೇಕೆಂದು ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾ ಇದ್ದೀನಿ. ನೋಡುವವರು ನೋಡದೇ ಇಲ್ಲದೇ ಇರುವವರನ್ನು ಸಹ ನಾನು ಆಶೀರ್ವದಿಸ್ತಾ ಇದ್ದೀನಿ. ಇದರಿಂದ ಏನಾಗುತ್ತದೆ? ದೇವರ ನಾಮ ಮಹಿಮೆ ಪಡುತ್ತದೆ. ಈ ವಾಕ್ಯಗಳು ದೇವರ ನಾಮ ಮಹಿಮೆ ಪಡಿಸುವುದಕ್ಕೋಸ್ಕರ. ಆದರೆ ನಾವಿದನ್ನು ಜ್ಞಾನದಲ್ಲಿ ಅರ್ಥ ಮಾಡಿಕೊಂಡು ನಡೆಯುವುದಾದರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಅರ್ಥ ಆಯ್ತಾ? ನಾವು ಈ ದಿನ ಏನು ಕಲ್ತಿದ್ದೀವಿ? ಸಬ್ಬತ್ ದಿನದಲ್ಲಿ ಸ್ವಸ್ಥತೆ ಮಾಡ್ಬೋದು, ಆಲಯದಲ್ಲಿ ಸ್ವಸ್ಥತೆ ಮಾಡಬೇಕು, ಮಹತ್ವಗಳು ಅದ್ಭುತಗಳು ನಡಿಬೇಕು ದೇವರ ಮಕ್ಕಳೇ. ಎರಡನೇದಾಗಿ, ಯಾರಾದರೂ ನಿಮ್ಮನ್ನು ಊಟಕ್ಕೆ ಕರೆದರೆ ಎಚ್ಚರಿಕೆಯಾಗಿರಬೇಕು. ಮೊದಲನೆಯ ಸ್ಥಾನಕ್ಕೆ ಓಡೋಗಬಾರ್ದು, ಹಿಂದಗಡೆ ಕುಳಿತುಕೊಳ್ಬೇಕು. ಅರ್ಥ ಆಯ್ತಾ? ಮೂರನೇದಾಗಿ, ಯಾವ ರೀತಿ ನೀವು ಕುಳಿತುಕೊಳ್ಬೇಕು, ಯಾವ ರೀತಿ ನೀವು ಊಟಕ್ಕೆ ಹೋಗಬೇಕು ಅಂತ. ನಾಲ್ಕನೇದಾಗಿ, ಊಟಕ್ಕೆ ಬರದೇ ಇದ್ದವರು, ನೀವು ಕರೆದು ಊಟಕ್ಕೆ ಬರದೇ ಇದ್ದವ್ರನ್ನ ನೀವೇನು ಮಾಡಬೇಕು? ಕರಿಬೇಕು. ನಿಮ್ಮಂದು ಯಾರಾದರೂ ಬಡವ್ರನ್ನ ಕರೆದು ಅವರಿಗೆ ಊಟ ಹಾಕಿ ಏನಾದರೂ ಅವರ ಕರದಲ್ಲಿ ಕೊಟ್ಟು ಕಳಿಸ್ರಿ. ಕರ್ತನ ನಾಮ ಮಹಿಮೆ ಪಡತಕ್ಕಾಗಿ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತೇಳಿ ಒಂದು ವಿಶ್ ಮಾಡಿ, ವಾಕ್ಯನ ಕೊಟ್ಟು ಪ್ರಾರ್ಥನೆ ಮಾಡಿ ಕಳಿಸಿ. ಅದೇ ಕ್ರಿಸ್ಮಸ್ ಹಬ್ಬ. ಹಲ್ಲೆಲೂಯ, ಹ್ಯಾಪಿ ಕ್ರಿಸ್ಮಸ್. ನಿಮ್ಮೆಲ್ಲರಿಗೂ ನಿಮ್ಮನ್ನು ಮನಸಾರ ನಾನು ಆಶೀರ್ವದಿಸ್ತಾ ಇದ್ದೀನಿ. ನೀವೆಲ್ಲರೂ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ಕರ್ತನ ನಾಮ ಮಹಿಮೆ ಪಡಲಿ. ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ವಾಕ್ಯಗಳ ಪ್ರಕಾರವಾಗಿ ನಾವು 2025ನೇ ವರ್ಷಕ್ಕೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಎಲ್ಲ ಆಶೀರ್ವಾದ, ಸ್ವಸ್ಥತೆ, ಅದ್ಭುತಗಳು ನಿಮ್ಮ ಕುಟುಂಬಗಳಲ್ಲಿ ನಡೀಲಿ ಎಂದು ನಾನು ಮನಸಾರ ಹಾರೈಸ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.